ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಫಿಶ್ ತೊಗೊಂಡು ಬಂದಿದ್ರು, ಬಾಂಗ್ಡೆ ಮೀನು. ಸೊ ಹಾಗಾಗಿ ಅದರಲ್ಲಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು, ಮತ್ತು ಮಕ್ಕಳಿಗೆ ಇದ್ರದ್ದು ರವಾ ಫ್ರೈ ಮಾಡೋಣ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಬಾಂಗ್ಡೆ ಮೀನು ಸಾಂಬಾರಿಗೆ ಹುಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮೀನು ಹುಳಿ ಅಂತ ನಮ್ಮ ಕಡೆ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ಬಾಂಗ್ಡೆ ಮೀನು ಸಾಂಬಾರ್ ಆ್ಯಂಡ್ ಫಿಶ್ ಫ್ರೈ ಅಥವಾ ಕಬಾಬ್ ಮಾಡೋಣ ಅಂತ ಹೇಳಿ. ಇದು ಫಿಶ್ ಕಬಾಬ್ಗೆ ಅಂತ ಈ ರೀತಿ ಕಟ್ ಮಾಡಿಸ್ಕೊಂಬಂದಿರೋದು, ಸಾಂಬಾರಿಗೆ ಈ ರೀತಿ, ಕಬಾಬ್ಗೆ ಮಧ್ಯದಲ್ಲಿ ಸೊ ಸ್ವಲ್ಪ ಮಸಾಲೆ ಎಲ್ಲ ಹಿಡಿಬೇಕಲ್ವ, ಹಾಗಾಗಿ ಈ ರೀತಿ ಲೈನ್ಸ್ ಆಗಿ ಕಟ್ ಮಾಡಿಸ್ಕೊಂಡು ಬಂದಿರೋ ಅಂಥದ್ದು. ಸೊ ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೆ ಸಖತ್ ಇಷ್ಟ. ಹಾಗಾಗಿ ಮಾಡೋಣ ಅಂತ ಹೇಳಿ ಇವತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾದ ಬಾಂಗ್ಡೆ ಮೀನು ಸಾಂಬಾರು ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಹುಳಿಯಾಗಿ ತುಂಬ ಚೆನ್ನಾಗಿದೆ ಬಾಂಗ್ಡೆ ಮೀನು ಸಾಂಬಾರು. ಸೊ ಹಾಗಾಗಿ ಈಗಂತೂ ನಾವು ಸಮುದ್ರದ ಮೀನು ತಿಂದ್ಬಿಟ್ಟು ಇಲ್ಲಿ ಮೀನು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಇವತ್ತು ಬಾಂಗ್ಡೆ ಮೀನು ಸಾಂಬಾರು ಮಾಡಿದ್ದೆ. ಈಗ ನಾನು ಫಸ್ಟು ಫಿಶ್ ಕಬಾಬ್ಗೆ ಏನೇನು ಹಾಕೋದು ಅಂತಂದರೆ, ನಾನಿವತ್ತು ತೇಜೂರವರ ಫಿಶ್ ಕಬಾಬ್ ಮಸಾಲ ತೊಗೊಂಡಿದ್ದೀನಿ. ಇದೊಂದು 2 ಪ್ಯಾಕೆಟ್ ಫಿಶ್ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್. ಇದರಲ್ಲೇ ಖಾರ ಇರುತ್ತೆ, ಬೇಕಂದರೆ ಹಾಕ್ಕೊಬೋದು. ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು 1 ಮೊಟ್ಟೆ ಹಾಕ್ಕೊತೀನಿ. ನೆಕ್ಸ್ಟು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಇದೆಲ್ಲ ಹಾಕ್ಕೊಂಡಿದ್ದೀನಿ, ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಈ ರೀತಿ ಆಗಿದೆ. ನೆಕ್ಸ್ಟು ಇಲ್ಲಿ ನಾನು ಸ್ವಲ್ಪ ಹುಣಸೆಹಣ್ಣು ಹುಳಿನ ಕಲಿಸ್ಕೊಂಡಿದ್ದೀನಿ, ಇದ್ರ ರಸನ ಹಾಕ್ಕೊತಾ ಇದ್ದೀನಿ. ಈಗ ಹುಣಸೆ ಹುಳಿ ರಸನ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಸೊ ಉಪ್ಪು, ಖಾರ, ಹುಳಿ ಎಲ್ಲನೂ ನೀಟಾಗಿ ಹಿಡಿಬೇಕು. ನೆಕ್ಸ್ಟು ನಾನೀಗ ಮಧ್ಯೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿರೋಂಥ ಫಿಶ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಈ ರೀತಿ ಕಬಾಬ್ಗೆ ಅಂತಲೇ ಸ್ಲೈಸಸ್ ಈ ಥರ ಮಧ್ಯ ಮಸಾಲೆ ಎಲ್ಲ ಹಿಡಿಬೇಕಲ್ಲ, ಹಾಗಾಗಿ ಅದಕ್ಕೆ ಅಂತಲೇ ಕಟ್ ಮಾಡಿಸ್ಕೊಂಡು ಬಂದಿರೋ ಅಂಥದ್ದು ಫಿಶಸ್ಸು. ಒಂದು 5 ಹಾಕ್ಕೊತೀನಿ. 5 ಕಟ್ ಮಾಡಿಸ್ಕೊಂಡು ಬಂದಿದ್ದಾರೆ. 5 ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮೀನು ಸಾಂಬಾರು ಫ್ರೈ ಮಾಡಿದಾಗ ಮೀನು ಸಾಂಬಾರು ಅವತ್ತಿಗಿಂತ ಮಾರನೇ ದಿನಕ್ಕೆ ತುಂಬ ಚೆನ್ನಾಗಿರುತ್ತೆ, ಸಾಂಬಾರು ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ. ನಾನು ಇವತ್ತು ಮಂಗಳೂರು ಕಡೆ ಸಾಂಬಾರು ಮಾಡ್ತಾಯಿಲ್ಲ, ನಮ್ಮ ಕಡೆ ರೀತಿ ನಾವು ಇಲ್ಲಿ ಹೇಗೆ ಮಾಡ್ತೀವೋ ನಮ್ಮ ಕಡೆ ಮಾಡೋ ರೀತಿ ಸಾಂಬಾರು ಮಾಡಿದ್ದೀನಿ. ಸೊ ಸಾಂಬಾರು ಮಾಡೋ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ, ಮರ್ತೋಗ್ಬಿಡ್ತು. ಸೊ ಹಾಗಾಗಿ ಈಗ ಕಬಾಬ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ಸಾಂಬಾರು ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು. ಈ ಮೀನಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿ, ಸೊ ಅದಕ್ಕೆ ಇವತ್ತು ತರಿಸಿದಂಥ. ಸೊ ಹಾಗಾಗಿ ನೋಡೋಣ, ಫಿಶ್ಶು ಮಕ್ಕಳು ಇಷ್ಟಪಡ್ತಾರೆ, ಬಟ್ ಸಾಂಬಾರು ಇಷ್ಟಪಡಲ್ಲ. ಈ ರೀತಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಿಂತಾರೆ. ಹಾಗಾಗಿ ಇವತ್ತು ಫಿಶ್ ಮಾಡಿದ್ದಂಥದ್ದು. ಆಮೇಲೆ ನಾವು ಡೀಪ್ ಫ್ರೈ ಮಾಡ್ಬೋದು ಅಥವಾ ತವಾ ಫ್ರೈ ಮಾಡ್ಬೋದು. ನೋಡಿ, ಈ ರೀತಿ ಫಿಶ್ಗೆ ಮಸಾಲೆ ಎಲ್ಲ ನೀಟಾಗಿ ಮೇಲೆಲ್ಲ ಹರಡಿದ್ರೆ ಅದು ಮಸಾಲೆನೆಲ್ಲ ನೀಟಾಗಿ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಆಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡು ಕಬಾಬ್ ಫ್ರೈ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಫಿಶ್ ಕಬಾಬ್. ನಾನೊಂದು 1/2 ಅವರ್ ಮಸಾಲೆ ಎಲ್ಲ ಹಾಕಿ ನೆಲೆಸಿಟ್ಟಿದ್ದೀನಿ. ಏನಿದು ತಿಂತಾ ಇರೋದು? ಸ್ನ್ಯಾಪರ್ಸ್ ಎಲ್ಲ ತಿನ್ಬೋದಾ? ಹೆಲ್ದಿ ಫುಡ್ಡಾ ಇದು? ಹಾಂ, ಯಾರಿಗೆ ಕೊಡ್ತೀಯಾ? ತಾತಂಗೂ ಒಂದು ಕೊಡು, ಟೇಸ್ಟ್ ಮಾಡಲಿ. ಚೆನ್ನಾಯ್ತಾ? ಯಾವುದಿದು? WWF ನೋಡಿ, ಸ್ನ್ಯಾಪರ್ಸ್ ತೊಗೊಂಡು ಬಂದಿದ್ರು ಮೊನ್ನೆ ಗ್ರಾಸರಿ ಶಾಪಿಂಗ್ ಹೋದಾಗ. 2 ಡೇಸ್ ಅಷ್ಟೇ, ಖಾಲಿಯಾಗಿ ಕೊಡೋವರೆಗೂ ಹಿಂಸೆ ಮಾಡಿಬಿಡ್ತಾರೆ. ಈಗ ಹೆಂಚ ಮೇಲೆ ಫಿಶ್ನ ಹಾಕಿದ್ದೀನಿ, ಮೇಲ್ಗಡೆ ಚಿರೋಟಿ ರವೆ ಉದುರಿಸಿ ಫ್ರೈ ಮಾಡ್ತಾಯಿದ್ದೀನಿ.
ಲಾಸ್ಟ್ ಇಯರ್ ಸ್ಕೂಲ್ ಡೇದು ಟಿ ವಿನಲ್ಲಿ ಹಾಕ್ಕೊಂಡು ನೋಡ್ತಾ ಇದ್ದಾರೆ ನನ್ನ ಮಗಳು ಭರತನಾಟ್ಯದ್ದು. ಸೊ ಅವ್ರ ತಾತಂಗೆ ತೋರಿಸ್ತಾ ಇದ್ದಾರೆ, ಲಾಸ್ಟ್ ಇಯರ್ದು ನೋಡಿ ತಾತ ಟಿ ವಿನಲ್ಲಿ ಬರ್ತಾ ಇದೆ ನಮ್ಮ ಸ್ಕೂಲ್ದು ಅಂತ ಹೇಳಿಬಿಟ್ಟು. ಸೊ ಭರತನಾಟ್ಯಕ್ಕೆ ಸೇರಿದ್ಲು, ಲಾಸ್ಟ್ ಇಯರ್ 2 ಸಾಂಗಿಗೆ ಜಾಯ್ನ್ ಆಗಿದ್ಲು. ಸೊ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್, ಅದನ್ನು ತಾತ ಮೊಮ್ಮಕ್ಕಳು ಎಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ರು. ಈ ಸರಿ ಸ್ಕೂಲ್ ಡೇ ಇನ್ 2 ಡೇಸಲ್ಲಿದೆ, ಇರಿ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಇಬ್ಬರು ತಾತಂಗೆ ಹಿಂಸೆ ಮಾಡ್ತಾಯಿದ್ರು. ಸೊ ಆಗ ಲಾಸ್ಟ್ ಇಯರ್ದು ನೋಡಿ ಹಾಕ್ತೀನಿ ಟಿ ವಿಲಿ ಅಂತ ಹೇಳಿ ನೋಡ್ತಾಯಿದ್ರು. ಈ ಕಡೆ ನಾನೆಲ್ಲ ಫಿಶ್ ಫ್ರೈ ಎಲ್ಲ ಮಾಡಿದ್ದಾಗಿದೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಮಾವಂಗೆ ಸ್ವಲ್ಪ ಹಾಸ್ಪಿಟಲಿಗೆ ತೋರಿಸ್ಬೇಕಾಗಿತ್ತು, ಹಾಗಾಗಿ ಅವ್ರನ್ನ ಕರ್ಕೊಂಡು ಬಂದಿದ್ದೆ. ಸೊ ಚೆಕಪ್ಗೆ ಕೊಟ್ಟು ನೆಕ್ಸ್ಟು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ ರಿಪೋರ್ಟ್ಗೋಸ್ಕರ. ಒಂದು 10 ನಿಮಿಷ ಇಲ್ಲೇ ಪಕ್ಕದಲ್ಲಿ ವಿಶಾಲ್ ಮಾಡಿತ್ತು. ಸೊ ನೋಡೋಣ ಇಲ್ಲಿ ಏನಾದರೂ ಚೆನ್ನಾಗಿದೆಯಾ ಮಕ್ಕಳಿಗೆ ಅಂತ ಹೇಳಿ ಬಂದಿದ್ದೀನಿ ಈಗ. ಸೊ ಬನ್ನಿ ನೋಡೋಣ ಏನಾದ್ರು ಆಫರ್ಸ್ ಇದೆಯಾ ನ್ಯೂ ಇಯರ್ಗೆ ಕ್ರಿಸ್ಮಸ್ಗೆ ಅಂತ ನೋಡೋಣ. ನೋಡಿ ಇದು ಕಿಡ್ಸ್ದು ಸ್ವೆಟ್ ಶರ್ಟು, ಗರ್ಲ್ಸ್ದು 179 ಇಂದ 189 ಇದೆ. ಟೆನ್ ಟು 12 ಇಯರ್ಸಿಗೆ, ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಇದೆ. 10 to 12 ಇಯರ್ಸ್ ತೊಗೊಬೋದು. ಇದು ಅಷ್ಟೇ ಬೈ 3 get 1 ಫ್ರೀ ಅಂತ. ಇದೆಲ್ಲ ಟೀ ಶರ್ಟ್ಸು ಗರ್ಲ್ಸ್ದು ಸುಮಾರಿದ್ದಾವೆ. ಮಕ್ಳಿಗೆ ಡೈಲಿ ಯೂಸ್ಗಾಗುತ್ತೆ, ಅಥವಾ ಈ ಕ್ರಿಸ್ಮಸ್ ವೆಕೇಷನ್ ಬರ್ತಿದೆಯಲ್ಲ, ಎಲ್ಲಾದರೂ ಔಟಿಂಗ್ ಹೋಗ್ಬೇಕಂದ್ರೂ ಸೊ ನೋಡ್ಬೋದು ಸ್ವಲ್ಪ ಅಂತ ಹೇಳಿ ಬಂದ್ವಿ. ಇದೆಲ್ಲ ಮಕ್ಕಳದು ಪ್ಯಾಂಟ್ಸ್ಗಳು. ಇದು ಅಷ್ಟೇ ಎಲ್ಲ 399. ಈ ರೀತಿ ಪ್ಯಾಂಟ್ಸ್ ಇದೆಲ್ಲ 499 ಇದೆ ನೋಡಿ. ಅಷ್ಟೇ 399. 399. ಲೇಡೀಸ್ ನೈಟ್ ಸೂಟ್ ಇದು. ಇದು ಅಷ್ಟೇ, ಇದೆಲ್ಲ ಪ್ಯಾಂಟ್ಸ್ ಟಾಪ್ಸ್. ಇದೆಲ್ಲ ಚಿಕ್ಕ ಮಕ್ಕಳದು ಪ್ಯಾಂಟ್ಸ್ಗಳು. ನಮ್ಮ ಮಕ್ಳಿಗಾಗಲ್ಲ ಈಗ, ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಇಲ್ಲೇ ತೊಗೊತಾ ಇದ್ದೆ ವಿಶಾಲ್ ಮಾರ್ಟಲ್ಲಿ. ಡೈಲಿ ಯೂಸ್ಗೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಪ್ಯಾಂಟ್ಸು. ಈಗಲೂ ಆಗ್ಬೋದು ಅನಿಸುತ್ತೆ. ಹಾಂ ಆಗುತ್ತೆ. ಬ್ಲ್ಯಾಕ್ ಪ್ಯಾಂಟು ಚೆನ್ನಾಗಿದೆ, ತೊಗೊಬೋದು. ಎಷ್ಟು 119. ಚೆನ್ನಾಗಿದೆ ಬ್ಲ್ಯಾಕ್ ಪ್ಯಾಂಟು, ಬ್ಲೂ ಪ್ಯಾಂಟ್. ಓಕೆ, ಸೈಜ್ ನೋಡಿ ತೊಗೊಬೇಕು, ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಎಲ್ಲ ಸಿಗುತ್ತೆ. ಇದು ಅಷ್ಟೇ ಟೀ ಶರ್ಟ್ಸ್ ನೋಡಿ 79 rupees. ಮಕ್ಕಳಿಗೆ ಚಳಿಗೆ. ನಮ್ಮ ಮಕ್ಕಳಿಗೆಲ್ಲ ಸುಮಾರು ಕಲೆಕ್ಷನ್ಸ್ ಇಲ್ಲೇ ತೊಗೊತಾ ಇದ್ದೆ ಆಗಂತೂ. ಸೊ ಈ ನಡುವೆ ಅಷ್ಟು ಬರೋದು ಕಮ್ಮಿ. ಇವತ್ತು $299. $399 ladies shirts. $40% off on second. ಏನಿದು? ಇದೆಲ್ಲ ಟಾಪ್ಸ್ ಲೇಡೀಸ್. ನಾನು ಬೆಳಗ್ಗೆನೇ ಬಂದಿರೋದಕ್ಕೆ ಯಾರೂ ಇಲ್ಲ, ಖಾಲಿ ಇದೆ. ಅಷ್ಟೇನು ಚೆನ್ನಾಗಿರೋ ಅಂಥ ಕಲೆಕ್ಷನ್ಸ್ ಇರಲಿಲ್ಲ.
ಸೊ ಹಾಗೆ ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಡು ಬಂದೆ. ಕ್ರಿಸ್ಮಸ್ಗೆ ಅಥವಾ ನ್ಯೂ ಇಯರ್ಗೆ ಇನ್ನೂ ಯಾವುದೂ ನ್ಯೂ ಕಲೆಕ್ಷನ್ಸ್ ಇಲ್ಲ, ಆದರೆ ಹುಡುಕಿ ನೋಡಬೇಕು, ಚೆನ್ನಾಗಿದೆ ತೊಗೋಬೋದು ಒಂದೊಂದು. ಸೊ ಈ ಟಿ ಶರ್ಟ್ ಎಲ್ಲನೂ ಅಷ್ಟೇ ಚೆನ್ನಾಗಿತ್ತು, ನೋಡ್ಬೋದು, ಸೂಟ್ ಆಗುತ್ತೆ. ಸೊ 399 ಇದೆ ಇದೂ. ಸೊ ಸುಮಾರು ಹುಡುಕಿ ನೋಡಿ ತೊಗೋಬೇಕಷ್ಟೇ. ವಿಶಾಲ್ ಮಾರ್ಟಲ್ಲಿ ಚೆನ್ನಾಗಿರುತ್ತೆ ಬಟ್ಟೆ, ಬಟ್ ಒಂದು ಸೈಜ್ ದೊಡ್ಡದೇ ತೊಗೊಬೇಕು, ಸೈಜ್ ಅಷ್ಟು ಕರೆಕ್ಟಾಗಿರೋದಿಲ್ಲ. ಸೊ ನಾನು ಸುಮಾರು ಸರಿ ತೊಗೊಂಡಾಗಲೂ ಅಷ್ಟೇ ಮಕ್ಕಳಿಗೆ ಒಂದು ಸೈಜ್ ದೊಡ್ಡದೇ ತೊಗೊತೀನಿ. ಇಲ್ಲಿ ಅಷ್ಟು ಸೈಜು ಕರೆಕ್ಟ್ ಇರೋದಿಲ್ಲ, ಹಾಗಾಗಿ ನೋಡಿ ಚೆನ್ನಾಗಿದೆ. ಇದೆಲ್ಲನೂ ಸ್ವೆಟ್ ಶರ್ಟ್ ಥರನೇ ಇದೆ ಇದು. ಜಾಸ್ತಿ ಚೆನ್ನಾಗಿರೋ ಕಲೆಕ್ಷನ್ಸ್ ಇರುತ್ತೆ, ಒಂದೊಂದು ಸತಿ ಓಕೆ ಅನ್ನಂಗಿರುತ್ತೆ. ಈಗಿನ್ನ ಏನೂ ಆಫರ್ಸು ಇಲ್ಲ, ಏನೂ ಇಲ್ಲ. ನ್ಯೂ ಇಯರ್ಗೂ ಇನ್ನು ಬರುತ್ತೆ ಅನಿಸುತ್ತೆ ನೆಕ್ಸ್ಟ್ ವೀಕಲ್ಲಿ. ಹಾಗಾಗಿ ನೋಡಿ ಈ ಟಾಪ್ ಅಂತೂ ಚೆನ್ನಾಯಿತು, ಜೀನ್ಸ್ ಮೇಲೆ ಹಾಕೊಳ್ಳೋ ಅಂಥದ್ದು. ಸೊ ಓಕೆ, ಒಂದೊಂದು ಚೆನ್ನಾಗಿರುತ್ತೆ, ಅದೇ ಹುಡುಕಿ ನೋಡಿ ತೊಗೊಳ್ಬೇಕು ಅಷ್ಟೇನೆ. ಇದೆಲ್ಲ ಸ್ಲಿಪ್ಪರ್ಸು, ಲೇಡೀಸ್ ಸ್ಲಿಪ್ಪರ್ಸ್ 199ಇಂದ 399ವರೆಗೂ ಇದೆ. ಇದೆಲ್ಲ 399. ಈ ಕಡೆ ಎಲ್ಲ ಶೂಸ್ ಇದೆ. ಬೈ ಒನ್ ಗೆಟ್ ಒನ್ 30% ಆಫ್ ಆನ್ ಸೆಕೆಂಡ್ ಅಂದರೆ ಏನು ಅಂತ ಗೊತ್ತಾಗಿಲ್ಲ ನನಗೆ. ಇದೆಲ್ಲ ಮಕ್ಕಳದು. $250 ಮನೇಲಿ ಹಾಕ್ಕೊಳ್ಳೋ ಅಂಥ ಸ್ಲಿಪ್ಸ್. ವಾಚಸ್ ನೋಡಿ 99. ಮಕ್ಕಳದು ಇದೆಲ್ಲ ಪುಟಾಣಿ ಮಕ್ಕಳು. 199. ಚೆನ್ನಾಗಿದೆ ಚಿಕ್ಕ ಮಕ್ಕಳಿಗೆ. ವಾವ್, ಚೆನ್ನಾಗಿದೆ. ನನ್ನ ಮಗಳು ತುಂಬ ಇಷ್ಟಪಡ್ತಾಳೆ ಇದು ತೊಗೊಂಡ್ರೆ. ಇದು ಗೊಂಬೆ ಬ್ಯಾಗ್, ಮಕ್ಳಿಗಂತೂ ತುಂಬ ಚೆನ್ನಾಗಿದೆ, ಕ್ಯೂಟಾಗಿ. ಇದು $100. ಹ್ಯಾಂಗಿಂಗೂ ಇದೆ. ಏನು ಕಟ್ಟಾಗಿದೆ ಏನೋ ಗೊತ್ತಿಲ್ಲ. ಇದೆಲ್ಲ ಪೌಚಸ್, ಏನಾದ್ರು ಮೇಕಪ್ ಐಟಮ್ಸ್ ಇಟ್ಕೊಳ್ಳೋಕ್ಕಾಗುತ್ತೆ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ಲ. ಸೊ ಇದೆಲ್ಲ ಬ್ಯಾಗ್ಸ್ಗಳು. ಮಕ್ಕಳಿಗೆ ತಂದಿರೋವಂಥ ಗಿಫ್ಟ್ಸ್ನ ಇದರಲ್ಲಿ ಪ್ಯಾಕ್ ಮಾಡಿದ್ದೀನಿ. ಈಗ ಕೊಡೋಣ ಬನ್ನಿ, ಅವ್ರ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ನೋಡೋಣ. ಟೇಕ್ ದಿಸ್. ಓಪನ್ ಮಾಡಬೇಡ, ತಗೋ ನಿಂದು ಗಿಫ್ಟ್. ಹಾಂ ಬನ್ನಿ, ಓಪನ್ ಮಾಡಿ ಈಗಿಬ್ರು. ಆ ಚೈನ್ ಹಾಕ್ಬೇಕು ಕಣೋ, ಆ ಕಡೆ ಈ ಕಡೆ ತಲೆಗೆ ಹಾಕೋಬಿಟ್ಲಲ್ಲ. ಚೆನ್ನಾಯ್ತಾ ಟಿ ಶರ್ಟು? ಆಯ್ತು, ಫಸ್ಟು ಚೈನ್ ಹಾಕ್ಕೊಂಡು ಹಿಡ್ಕೊ. ಹಿಂಗಿದೆ, ಚೆನ್ನಾಯ್ತಾ ಗೊಂಬೆ? ನಿಂಗೆ ಇಷ್ಟ ಆಯ್ತೇನೋ ಟಿ ಶರ್ಟು? ಹಾಂ, ರೆಡ್ ಈಗ ಹಾಕೊಂಡಿರೋ ಥರದ್ದೇ ಇದೆ. ಮನೀಶ್ ಅವ್ರಿಗೆ ಬ್ಯಾಗ್ ಇಷ್ಟ ಆಯ್ತಾ? ಚೆನ್ನಾಯ್ತಾ? ಬಾ ಇಲ್ಲಿ ಬ್ಯಾಗ್ ಹೆಂಗೈತೆ ಅಂತ. ನೀನು ಟಿ ಶರ್ಟ್ ಹಾಕೊಬಂದು ತೋರಿಸ್ಬೇಕಣ ಹೆಂಗೆ ಕಾಣಿಸ್ತೈತೆ ಅಂತ. ನಾನು ನಿಮಗೆ ಕ್ರಿಸ್ಮಸ್ ಗಿಫ್ಟ್ ಕೊಟ್ಟಿದ್ದೀನಿ,
ಚೆನ್ನಾಗಿದೆಯಾ? ನನ್ನ ಫೇವರೇಟ್ ಕೊಡ್ತಿದ್ಯಾ? ನೀವು ನನಗೇನು ಕೊಡ್ತೀರಾ? ನಿಂಗೇನು ಕೊಡ? ನಾವು ಗಿಫ್ಟ್ ಎಕ್ಸ್ಚೇಂಜ್ ಮಾಡಬೇಕಪ್ಪ. ಮೋನಿಶ್ ಅವ್ರದ್ದು ಬ್ಯಾಗು, ಇದು ಹ್ಯಾಂಡಲ್ಲು ಇದೆ, ಈ ಥರ ಚೈನು ಇದೆ. ಹಿಂಗೂ ಹಿಡ್ಕೊಬೋದು, ಹಂಗೂ ಹಿಡ್ಕೊಬೋದು. ಹ್ಯಾಂಡಲ್, ಚೈನ್, ಚೈನ್, ಅಯ್ಯೋ ಚೈನ್, ದೂರ ಹೋಗೋ. ಹ್ಯಾಂಡಲ್. ಚೆನ್ನಾಗಿ ಇಟ್ಕೋತೀಯಾ ಇಲ್ಲ ಒಂದೇ ದಿನಕ್ಕೆ ಕಿತ್ತಾಕೊ ಬಂದ್ಬಿಡ್ತೀಯಾ ಸ್ಕೂಲಿಗೆ ತೊಗೊಂಡೋಗಿ? ಆಗಲೇ ನಾಳೆನೇ ತೊಗೊಂಡೋಗ್ಬಿಡ್ತೀನಿ ಇದನ್ನು ಸ್ಕೂಲ್ಗೆ ಅಂತ ಹೇಳ್ತಿದ್ದಾಳೆ. ನಾಳೆ ಏನು ತೊಗೊಂಡೋಗಂಗಿಲ್ಲ, ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ನಾಳೆ ಸ್ಕೂಲ್ಗೆ ತೊಗೊಂಡೋಗ್ಬೇಕು. ತೊಗೊಂಡೋದ್ರೆ ಒಂದೇ ದಿನಕ್ಕೆ ಹೋಯ್ತು ಅಷ್ಟೇ ಅದು. ನಾನು ಬ್ಯಾಗಲ್ಲೇ ಇಟ್ಕೊಂಡಿರ್ತೀನಿ ಅಜ್ಜಿ ತಾತ. ಬೇಡ ಬೇಡ, ನಾಳೆ ಏನು ಬೇಡ, ಎಲ್ಲಾದರೂ ಹೋಗ್ಬೇಕಾದ್ರೆ ತೊಗೊಂಡೋಗಿ. ಇವತ್ತು ಇದನ್ನು ಹಾಕೊಂಡು ಹೋಗಿದ್ರೆ ಆಯ್ತಿತ್ತು. ಅದನ್ನು ಹಾಂ. ಓಕೆ, ನಾನು ಗಿಫ್ಟ್ ಕೊಟ್ಟಾಯಿತು. ನನಗೇನು ಗಿಫ್ಟ್ ಕೊಡ್ತೀರಾ? ಏನದು? ನಾನು ಪ್ಯಾಕ್ ಮಾಡಿರೋದು ನನಗೆ ಕೊಡ್ಬೇಡ, ಹೋಗು. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್. ನೆಕ್ಸ್ಟ್ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ.